ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕುಕ್ ವಿತ್ ಕಾಂಚನಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರಾದರೂ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇವತ್ತಿನ ರೆಸಿಪಿ ಆರೋಗ್ಯಕರವಾದ ಮತ್ತು ರುಚಿಕರವಾದ, ಬಾಯಿಗಂತೂ ಸಖತ್ ಟೇಸ್ಟಿ ಕೊಡುವಂತಹ ತಾಲಿಪಟ್ಟು. ಈ ತಾಲಿಪಟ್ಟಿನ ಜೊತೆ ಮೊಸರಿದ್ದರೆ ಸೂಪರು ಕಾಂಬಿನೇಷನ್ನು. ಈ ತಾಲಿಪಟ್ಟನ್ನು ಚಿಕ್ಕ ಮಕ್ಕಳಂತೂ ಅತಿ ಇಷ್ಟಪಟ್ಟು ತಿಂತಾರೆ. ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ಯಾವ್ಯಾವ ಸಾಮಗ್ರಿಗಳು ಬೇಕಂತ ನೋಡೋಣ ಬನ್ನಿ. ಮೊದಲಿಗೆ ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿ, 1 ಟೊಮೊಟೊ, ಸ್ವಲ್ಪ ಒಂದು ತುರಿದಿರೋ ಅಂಥ ಸೌತೆಕಾಯಿ, ಒಂದು ತುರಿದಿರೋ ಅಂಥ ಕ್ಯಾರೆಟು, ಸಬ್ಬಸಿಗೆ ಸೊಪ್ಪು ಸಣ್ಣದಾಗಿ ಕಟ್ ಮಾಡೋ ಅಂಥದ್ದು, ಕೊತ್ತಂಬರಿ ಸೊಪ್ಪು, ನೆಕ್ಸ್ಟು 1 ಕಪ್ಪು ಜೋಳದ ಹಿಟ್ಟು, 1 ಕಪ್ಪು ಅಕ್ಕಿ ಹಿಟ್ಟು, 1 ಕಪ್ಪು ಅರ್ಧ ಕಪ್ಪು ಗೋಧಿ ಹಿಟ್ಟು, 4 ಟೇಬಲ್ ಸ್ಪೂನು ಕಡಲೆ ಹಿಟ್ಟು, ನೆಕ್ಸ್ಟು ಸ್ವಲ್ಪ ಹಸಿಮೆಣಸಿಕಾಯಿ ಪೇಸ್ಟು ಸಣ್ಣದಾಗಿ ಜಜ್ಕೊಂಡಿದ್ದೀನಿ, ಕರಿಬೇವು ಸೊಪ್ಪು ಸ್ವಲ್ಪ, 1 ಟೇಬಲ್ ಸ್ಪೂನು ಉಪ್ಪು, ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪುಡಿ, ಅರ್ಧ ಟೇಬಲ್ ಸ್ಪೂನು ಅಜವಾನ, ಕಾಳು, ಅರ್ಧ ಟೇಬಲ್ ಸ್ಪೂನು ಜೀರಿಗೆ. ಇವಾಗ ಹಿಟ್ಟನ್ನು ಕಲಿಸ್ಕೊಳ್ಳೋಣ ಬನ್ನಿ. ಯಾವ ಥರ ಕಲಿಸೋದಂತ. ಒಂದು ಅಗಲವಾದ ಪಾತ್ರೆ ತಗೋಬೇಕು. ಈ ಥರ ಇದಕ್ಕೆ 1 ಕಪ್ಪು ಜೋಳದ ಹಿಟ್ಟು ಮತ್ತು 1 ಕಪ್ಪು ಅಕ್ಕಿ ಹಿಟ್ಟು, ಅರ್ಧ ಕಪ್ಪು ಗೋಧಿ ಹಿಟ್ಟು, 4 ಟೇಬಲ್ ಸ್ಪೂನ್ ಆಗೋ ಅಷ್ಟು ಕಡಲೆ ಹಿಟ್ಟು, ಮಿರ್ಚಿ ಮಾಡ್ತೀವಲ್ಲ ಆ ಹಿಟ್ಟು. ನೆಕ್ಸ್ಟು ಅದಕ್ಕೆ ತರಕಾರಿಗಳನ್ನ ಆ್ಯಡ್ ಮಾಡೋಣ. ಇವಾಗ ತುರಿದಿರೋಂಥ ಕ್ಯಾರೆಟು, ತುರಿದಿರೋಂಥ ಸೌತೆಕಾಯಿ, ಸಣ್ಣದಾಗಿ ಕಟ್ ಮಾಡಿರೋಂಥ ಒಂದು ದೊಡ್ಡ ಸೈಜ್ದು ಟೊಮೊಟೊ, ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿರಬೇಕು. ಈರುಳ್ಳಿನ ಜಾಸ್ತಿ ಹಾಕಿದ್ರೂ ನಡೆಯುತ್ತೆ, ರುಚಿ ಇನ್ನೂ ಟೇಸ್ಟಾಗಿ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಸಬ್ಬಸಿಗೆ ಸೊಪ್ಪು, ಸಬ್ಬಸಿಗೆ ಸೊಪ್ಪಂತೂ ಇನ್ನೂ ರುಚಿ ಹೆಚ್ಚಿಸುತ್ತೆ. ಇವಾಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಅದಕ್ಕೇ ಸಣ್ಣದಾಗಿ ಕಟ್ ಮಾಡಿರೋಂಥ ಕರಿಬೇವು ಸೊಪ್ಪು ಮತ್ತು ಹಸಿಮೆಣಸಿಕಾಯಿ ಪೇಸ್ಟು, ನೆಕ್ಸ್ಟು ಅರ್ಧ ಟೇಬಲ್ ಸ್ಪೂನು ಜೀರಿಗೆ, ಅರ್ಧ ಟೇಬಲ್ ಸ್ಪೂನು ಕಾಳು. ಅದನ್ನು ಕೈಯಿಂದ ಮ್ಯಾಶ್ ಮಾಡಬೇಕು, ಅಂದರೆ ತಿಕ್ಕಬೇಕು. ತಿಕ್ಕಿ ಹಾಕಿದರೆ ಸ್ಮೆಲ್ ಚೆನ್ನಾಗಿ ಬರುತ್ತೆ. ಇವಾಗ ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪುಡಿ, ಅರ್ಧ ಟೇಬಲ್ ಸ್ಪೂನು ಅರಿಶಿನ ಪುಡಿ, 1 ಟೇಬಲ್ ಸ್ಪೂನು ಉಪ್ಪು ರುಚಿ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು 1 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಎಲ್ಲನೂ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು. ಅಂದರೆ ಕ್ಯಾರೆಟಲ್ಲಿ ಮತ್ತು ಟೊಮೆಟೊಯಲ್ಲಿ, ಈರುಳ್ಳಿಯಲ್ಲಿ ಮತ್ತು ಸೌತೆಕಾಯಿ ಗಜ್ಜರಿಯಲ್ಲಿ ಎಲ್ಲ ನೀರಿನ ಅಂಶ ಇರುತ್ತಲ್ಲ, ಅದಕ್ಕೆ ನೀರು ಮೊದಲಿಗೆ ಹಾಕೊಂಡ್ರೆ ಹಿಟ್ಟು ಸರಿಯಾಗಿ ಬರಲ್ಲ, ಅಳುಕಾಗುತ್ತೆ. ಅದಕ್ಕೆ ಈ ಥರ ಚೆನ್ನಾಗಿ ಮೊದಲು ಮಿಕ್ಸ್ ಮಾಡ್ಕೋಬೇಕು. ನೋಡಿ ಯಾವ ಥರ ಅಂತ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತರಕಾರಿ ಎಲ್ಲ ಹಿಟ್ಟನ್ನ ಹಿಡ್ಕೋಬೇಕು ಈ ಥರ. ಇವಾಗ ಕೈಯಿಂದ ಮಿಕ್ಸ್ ಮಾಡೋಣ ಬನ್ನಿ. ಈ ಥರ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡಬೇಕು. ಅಂದರೆ ತರಕಾರಿಯಲ್ಲಿ ನೀರಿನ ಅಂಶ ಇರುತ್ತಲ್ಲ, ಹಿಟ್ಟಿಗೆಲ್ಲ ಅಂಟ್ಕೋಬೇಕು. ಅದು ಒಮ್ಮೆಲೆ ನೀರು ಹಾಕೊಂಡ್ರೆ ಹಿಟ್ಟಿನ ಕಂಟೆನ್ಸಿ ಚೆನ್ನಾಗಿ ಬರಲ್ಲ, ಅಳುಕಾಗುತ್ತೆ. ಇವಾಗ 1 ಟೇಬಲ್ ಸ್ಪೂನು ನಾನು ಖಾರದ ಪುಡಿ ಯೂಸ್ ಮಾಡ್ತಾಯಿದ್ದೀನಿ. ಇದು ಮನೆಯಲ್ಲಿ ಕುಟ್ಟಿರೋಂಥ ಖಾರದ ಪುಡಿ, ಮಸಾಲೆ ಖಾರದ ಪುಡಿ. ನಾನು ಚಿಲ್ಲಿ ಪೌಡ್ರ್ ಯೂಸ್ ಮಾಡಲ್ಲ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ 1 ಗ್ಲಾಸ್ ನೀರು ತೊಗೋತಾಯಿದ್ದೀನಿ. ಅದಕ್ಕೇ ಸ್ವಲ್ಪ ನೀರು ಹಾಕಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಒಮ್ಮೆಲೆ ನೀರು ಹಾಕಬಾರ್ದು, ಹಿಟ್ಟು ಸರಿಯಾಗಿ ಬರಲ್ಲ. ಈ ಕಡೆ ಅತಿನೂ ಗಟ್ಟಿನೂ ಇರಬಾರ್ದು, ಈ ಕಡೆ ಅತಿ ತೆಳುಗೂ ಇರಬಾರ್ದು ಹಿಟ್ಟು. ಆ ಥರ ಕಲಿಸ್ಕೋಬೇಕು ಹಿಟ್ಟನ್ನ. ಒಮ್ಮೆಲೆ ನೀರು ಹಾಕೊಂಡ್ಬಿಟ್ರೆ ಅದು ಸರಿಯಾಗಿ ಬರಲ್ಲ ಹಿಟ್ಟು. ಸ್ವಲ್ಪನೇ ಹಾಕ್ಕೋಬೇಕು. ನೋಡಿ ಈ ಥರ ಹಿಟ್ಟನ್ನ ಹಾಕ್ಕೋಬೇಕು. ಚೆನ್ನಾಗಿ ಈ ಥರ ಬಂದಿದೆ, ಈ ಹದ ಇರಬೇಕು. ಅಂದರೆ ತಾಲಿಪಟ್ಟಿ ಚೆನ್ನಾಗಿ ಬರುತ್ತೆ. ಈ ಕಡೆ ಗಟ್ಟಿನೂ ಇಲ್ಲ, ಈ ಕಡೆ ಅಳ್ಕನೂ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ಇದನ್ನು ಇವಾಗ ಉಳ್ಳೆಗಳು ಮಾಡ್ಕೊಳ್ಳೋಣ. ಸ್ವಲ್ಪ ಕೈಗೆ ಆಯಿಲ್ ಹಚ್ಕೊಂಡು ಉಳ್ಳೆಗಳು ಮಾಡ್ಕೋಬೇಕು, ಇಲ್ಲಾಂದರೆ ಕೈಗೆ ಅಂಟುತ್ತೆ ಹಿಟ್ಟು. ನೋಡಿ ನಾನು ಈ ಥರ ಉಳ್ಳೆಗಳು ಮಾಡಿದ್ದೀನಿ, ಈ ಸೈಜು. ನೀವು ದೊಡ್ಡ ಸೈಜು ಮಾಡ್ಬೋದು, ಚಿಕ್ಕದು ಬೇಕಾದ್ರೆ ಚಿಕ್ಕ ಸೈಜು ಮಾಡ್ಕೋಬೋದು. ಇವಾಗ ನಾನು ಲಟ್ಸೋಕ್ಕೆ ಅಂತ ತಟ್ಟೆಗೆ ಅಂತ
ಒಂದು ಸೀಟ್ ಯೂಸ್ ಮಾಡ್ತಾಯಿದ್ದೆ. ಇದು ಹೋಳಿಗೆ ಸೀಟು ನಮ್ಮ ಕಡೆ ಯೂಸ್ ಮಾಡೋದು. ಅದನ್ನು ಬಟರ್ ಪೇಪರಲ್ಲೂ ಮಾಡ್ಬೋದು ಅಥವಾ ಬಾಳೆ ಇದು ಎಲೆ ಕೂಡಲ್ಲೂ ಮಾಡ್ಬೋದು. ನಾನಿಲ್ಲಿ ಈ ಸೀಟಲ್ಲಿ ಯೂಸ್ ಮಾಡ್ತೀನಿ. ಇದಕ್ಕೆ ಸ್ವಲ್ಪ ಆಯಿಲ್ ಹಚ್ಚಿ ಈ ಥರ ತಟ್ಕೋಬೇಕು. ಇದನ್ನು ಚಿಕ್ಕದಾಗೂ ತಟ್ಕೋಬೋದು ಅಥವಾ ತೆಳ್ಳಗಾದರೂ ತಟ್ಕೋಬೋದು. ಯಾವ ಥರ ಬೇಕಾದರೂ ಮಾಡ್ಕೋಬೋದು. ನೋಡಿ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಬಂದಿದೆಯಲ್ಲ. ಇವಾಗ ತವೆ ಕಾದಿದೆ. ತವೆಗೆ ಸ್ವಲ್ಪ ಆಯಿಲ್ ಹಾಕೋಣ. ಆಯಿಲ್ ಹಾಕಿ ಇದನ್ನು ಹಾಕೊಳ್ಳೋಣ ಬನ್ನಿ. ತಾಲಿಪಟ್ಟೆ ನೋಡಿ ಈ ಥರ ತಾಲಿಪಟ್ಟೆ ಹಾಕ್ಕೋಬೇಕು. ಚೆನ್ನಾಗಿ ಬಂದಿದೆಯಲ್ಲ. ನೋಡಿ ಈ ಥರ ಹೋಲ್ ಮಾಡ್ಕೋಬೇಕು, ಅಂದರೆ ಆಯಿಲ್ ಹಾಕೋಕ್ಕೆ ಅಂತ. ಇದಕ್ಕೇ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಇದ್ರದ್ದು, ಅಂದರೆ ಸರಿಯಾಗಿ ಬೇಯುತ್ತೆ ಇದು. ಇದಕ್ಕೇ ಸ್ವಲ್ಪ ಎಲ್ಲ ಕಡೆಯೂ ಆಯಿಲ್ ಹಾಕೋಬೇಕು. ನೋಡಿ ಕಲರ್ ಚೇಂಜ್ ಆಯಿತು. ನೋಡಿ ಯಾವ ಥರ ಕಲರ್ ಚೇಂಜ್ ಆಗಿದೆ, ಅಂದರೆ ಕೆಳಗಡೆ ಚೆನ್ನಾಗಿ ಬೇಯ್ದಿದೆ ಅಂತ ಅರ್ಥ. ಇವಾಗ ಇದನ್ನು ತಿರುವಿ ಹಾಕೋಣ. ನೋಡಿ ಈ ಥರ ಬಂದಿದೆ. ತಿರುವಿ ಹಾಕಿದ ತಕ್ಷಣ ಇದನ್ನು 2 ಸಲ ಬೇಯಿಸ್ಕೋಬೇಕು. ಈ ಕಡೆ ಒಮ್ಮೆ ಈ ಕಡೆ ಒಮ್ಮೆ, ಅಂದರೆ ಚೆನ್ನಾಗಿ ಬರುತ್ತೆ. ನೋಡಿ ಸೈಡೆಲ್ಲ ಬೇಯಿಸ್ಕೋಬೇಕು. ನೋಡಿ ಯಾವ ಥರ ಕಲರ್ ಚೇಂಜ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಇವಾಗ ಆಗಿದೆ. ಇದನ್ನು ತಟ್ಟೆಗೆ ಹಾಕೋಣ ಬನ್ನಿ. ನೆಕ್ಸ್ಟ್ ಇನ್ನೊಂದು ಮಾಡ್ಕೊಳ್ಳೋಣ. ನೋಡಿ ಇವಾಗ ಇನ್ನೊಂದು ಮಾಡಿದ್ದೀನಿ. ಈ ಥರ ಬಂದಿದೆ ಅಲ್ವಾ. ಇದನ್ನು ಚಿಕ್ಕ ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಹೆಲ್ದಿಯಾಗಿರೋವಂಥ ರೆಸಿಪಿ ಇದು. ಇದ್ರ ಜೊತೆ ಮೊಸರಿದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಅಥವಾ ಯಾವುದಾದ್ರೂ ಹಿಂಡಿ ಪುಡಿ ಆ ಥರ ಅಲ್ವಾ, ಚಟ್ನಿ ಪುಡಿ ಅದು ಇರಬೇಕು. ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ. ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ರೆಸಿಪಿ ಇಷ್ಟ ಆಗಿದರೆ ವಿಡಿಯೋ ಲಿಂಕನ್ನು ಶೇರ್ ಮಾಡಿ ಎಲ್ಲರಿಗೂ ಕೂಡ. ಪ್ಲೀಸ್ ಬೆಲ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು.